ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದ್ದಾರೆ, ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಮಂತ್ರಿ ಮಂಡಲ ಇದೆ. ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮೆಲ್ಲರ ಒತ್ತಡ 4 ಜನ ಶಾಸಕರುಗಳು ಸೇರಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ 4 ಜನ ಕಾಂಗ್ರೆಸ್ ಗೆದ್ದಿದ್ದೀವಿ. ಆದರೂ ಸಹಿತ ಮಂತ್ರಿಗಿರಿ ಇಲ್ಲ. 4 ಜನ ಶಾಸಕರಲ್ಲಿ ಯಾರಾದರೂ ಮಂತ್ರಿ ಆಗುವಂಥ ಅರ್ಹತೆ ಇರೋರು ಇದ್ದಾರೆ, ಅವಕಾಶ ಸಿಕ್ಕಲಿಲ್ಲ ಅನ್ನೋ ಒಂದು ನೋವು ಕೂಡ ಇದೆ. ಇದು ನಮ್ಮ ನೋವಲ್ಲ, ನಮ್ಮ ಜಿಲ್ಲೆಯ ಎಲ್ಲ ಜನತೆಯ ನೋವದು. ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಳ್ಳುವಾಗ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ಳುವಾಗ ನಮ್ಮ 4 ಜನ ಶಾಸಕರುಗಳನ್ನು ಕೂಡ, ಅದು ನಾನು ಅನ್ನೋದಲ್ಲ, ನಾನು ಕೂಡ ಅರ್ಹತೆ ಇದ್ದೀನಿ, ನಾನು ಕೂಡ ಕೇಳಿದ್ದೇನೆ. ಬಂಗಾರಪೇಟೆ ಎಮ್ ಎಲ್ ಎ ನಾರಾಯಣಸ್ವಾಮಿ ಕೇಳಿದ್ದಾರೆ, ಮತ್ತು ಕೋಲಾರ ಎಮ್ ಎಲ್ ಎ ಮಂಜಣ್ಣವರು ಕೇಳಿದ್ದಾರೆ, ರೂಪಾನೂ ಕೇಳಿದ್ದಾರೆ. ಯಾರಿಗೇ ಆಗಲಿ ನಮ್ಮ ಜಿಲ್ಲೆಯವರಿಗೆ ಕೊಡುವಂಥ ಅವಕಾಶ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ನಮ್ಮದು ಡಿಮ್ಯಾಂಡ್ಸ್ ಇದೆ ಹೈಕಮಾಂಡ್ಗೆ, ಮತ್ತು ಮುಖ್ಯಮಂತ್ರಿಗಳಿಗೆ, ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಿಗೆ. ಈ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಅಲ್ಲ, ನಿಗಮ ಮಂಡಳಿ ಅದಕ್ಕೆ ಕೌಂಟ್ ಬರೋದಿಲ್ಲ. ಜಿಲ್ಲೆಗೆ ಅವಕಾಶ 4 ಜನ ಶಾಸಕರಲ್ಲಿದ್ದೀವಿ, ಮಂತ್ರಿ ಬೇಕು ಅನ್ನೋದು ಇದೆ. ನಿಗಮ ಮಂಡಳಿ ಅದೆಲ್ಲ ಏನು ಮಂತ್ರಿಗೆ ಮತ್ತು ನಿಗಮ ಮಂಡಳಿಗೆ ಸಂಬಂಧ ಮಾಡೋಕ್ಕೆ ಹೋಗೋದಿಲ್ಲ. ನಂದೇನು ತಕರಾರಿಲ್ಲ, ನಾನೂ ಒಬ್ಬ ಆಕಾಂಕ್ಷಿ ಇದ್ದೀನಿ, ನಾನು ಕೂಡ ಕೇಳಿದ್ದೀನಿ. ಅದು ನಮ್ಮದೇನೆಂದರೆ ನಮ್ಮ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ. ಅಲ್ಲ, ಈಗ ನಮ್ಮ ಪಕ್ಷ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಒಂದಿದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೆ, ನಮ್ಮ ನಾಯಕರಲ್ಲಿ ಏನು ತೀರ್ಮಾನ ತಗೋತದೆ, ಅದಕ್ಕೆಲ್ಲರಿಗೂ ಅದು ಎಲ್ಲಕ್ಕೂ ಕೂಡ ನಾವು ಬದ್ಧವಾಗಿರಬೇಕಾಗ್ತದೆ. ಅದು ನಮ್ಮದು ಕೂಡ ಡಿಮ್ಯಾಂಡ್ಸ್ ಇದೆ, ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ಸು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ. ಕಷ್ಟದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ ನಾನು, 2ನೇ ಸಾರಿ ಗೆದ್ದಿದ್ದೀನಿ. ಆ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸುಮಾರು 24,000 ವೋಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ. ನನಗಿಂತಲೂ ನನಗೆ ಏನು ಬಿದ್ದಿತ್ತೋ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳು ಏನು ಓಟ್ ತಗೊಂಡಿದ್ದು ಅದಕ್ಕಿಂತ ಅತಿ ಹೆಚ್ಚಿಗೆ ಓಟನ್ನು ಪಾರ್ಲಿಮೆಂಟ್ ಕೊಟ್ಟಿರೋದು ಯಾರು ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನತೆ. ಪಕ್ಷವನ್ನು ಕಟ್ಟಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದರಿಂದ ಅವಕಾಶ ಬೇಕು, ನನಗೇ ಬೇಕು ಅನ್ನೋದಕ್ಕಿಂತಲೂ ಕೇಳಿದ್ದೀನಿ. ಆದರೆ ನಮ್ಮಲ್ಲಿ ಯಾರು ಕೊಟ್ಟರು ಕೂಡ ನಾನು ತಗೊಳ್ಳಲಿಲ್ಲ. ನೋಡಿ, ದೇಶದಲ್ಲಿ ಪ್ರತಿ ದಿನ 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 BJP ಡೌನ್ ಆಗ್ತಾ ಇದೆ ದೇಶದಲ್ಲಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಇವತ್ತು ನಿನ್ನೆ 3 ರಿಸಲ್ಟ್ ನೋಡಿದ್ದೀನಿ ನೀವು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 2 ಮುಖ್ಯಮಂತ್ರಿ ಮಕ್ಕಳು ಟೀಕೆಗಳು ಮಾಡ್ತಾಯಿದ್ರು, BJP ಅವರು ಸರ್ಕಾರ ಟೀಕೆ ಮಾಡ್ತಾಯಿದ್ರು. ಇಲ್ಲದ ಸಲದ ಹಗರಣಗಳನ್ನು ತರ್ತಾ ಇದ್ರು. ಮೂಡ ಅನ್ನೋದು, ವಾಲ್ಮೀಕಿ ನಿಗಮದು ತರೋದು, ಆಮೇಲೆ ಅಜ್ಜು ತರೋದು, ಇವೆಲ್ಲ ಬೇಕಾದ ಶಿಶುನ ತುಂಬ ಸೀರಿಯಸ್ ತಗೊಂಡೋದ್ರು. ಆದರೂ ಸಹಿತ ಜನ ಯಾವುದೇ ರೀತಿ ತೀರ್ಮಾನ ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾನ್ಯ ವರ್ಗದ ಪರವಾಗಿ, ಬಡವರ ಪರವಾಗಿ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿ ಯಾರಿಗೆ ತಲುಪಿದೆ, ಯಾರಿಗೆ ತಲುಪಬೇಕಾಯಿತು ಅವರು ನೆನೆ ರಿಸಲ್ಟ್ ಕೊಟ್ಟಿರೋದು. BJP ಅವರೆಲ್ಲ ಆ ಸಾಮಾನ್ಯ ವರ್ಗ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ. ಮತ್ತು ಅವರು BJPದು ಗುಂಪುಗಳಾಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅವರ ಪಕ್ಷದಲ್ಲಿರುವಂಥ ಗುಂಪುಗಾರಿಕೆಗಳು ಇನ್ಯಾವ ರಾಜ್ಯದಲ್ಲೂ ಕೂಡ ಇಲ್ಲ, ಅಷ್ಟು ಕೆಟ್ಟದಾಗಿದೆ. ಒಬ್ಬ ಪಕ್ಷದ ಅಧ್ಯಕ್ಷರ ಮೇಲೆ ಸೀನಿಯರ್ BJP ನಾಯಕರುಗಳು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಎಲ್ಲಿದೆ ಅದು ಒಗ್ಗಟ್ಟು BJP? ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ಆ ವಾತಾವರಣ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಒಗ್ಗಟ್ಟಾಗಿ ಯಾವುದೇ ವಿಷಯ ಬಂದ ತೀರ್ಮಾನ ತಗೊಂಡು ಒಟ್ಟಿಗೆ ಪಕ್ಷವನ್ನು ತಗೊಂಡು ಹೋಗ್ತಾರೆ. BJP ತುಂಬ ಕೆಟ್ಟದ ಪರಿಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಅಷ್ಟೇ, ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ BJP ಹೋಗ್ಬಿಡ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಬೇಕು, ಹಾಲು ರೇಟ್ ಹೆಚ್ಚಿಗೆ ಮಾಡಬೇಕು, ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂಥ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ. ನಾನು ಮೊನ್ನೆ ಕೂಡ ಮಾತಾಡಿದ್ದೀನಿ. ನಾನು ಆದಷ್ಟು ಬೇಗನೆ ನಾನು ಈ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಆ ತೀರ್ಮಾನ ತಗೋತಾರೆ, ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ. ಅಲ್ಲ, ಮುಖ್ಯಮಂತ್ರಿಗಳು ₹5 ಹೆಚ್ಚಿಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ರಾಜ್ಯಗಳು ನೋಡೋಕೆ ಹೋದಾಗ 8ರಿಂದ 10 ರೂಪಾಯಿ ನಮಗಿಂತ ಹೆಚ್ಚಿಗೆ MRP ರೇಟ್ ಜಾಸ್ತಿ ಇದೆ. ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ಕೂಡ ನಂದಿನಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೋ ಅದು ನೇರವಾಗಿ ಹಾಲು ಉತ್ಪಾದಕ ತಲುಪಬೇಕು ಅನ್ನೋದು ಅವರು ಆಸೆ ಇದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ.
ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರಿದ್ದಾರೆ, ಮಂತ್ರಿ ಮಂಡಲ ಇದೆ. ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮೆಲ್ಲರ ಒತ್ತಡ 4 ಜನ ಶಾಸಕರುಗಳು ಸೇರಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ 4 ಜನ ಕಾಂಗ್ರೆಸ್ ಗೆದ್ದಿದ್ದೀವಿ. ಆದರೂ ಸಹಿತ ಮಂತ್ರಿಗಿರಿ ಇಲ್ಲ. 4 ಜನ ಶಾಸಕರಲ್ಲಿ ಯಾರಾದರೂ ಮಂತ್ರಿ ಆಗುವಂಥ ಅರ್ಹತೆ ಇರೋರು ಇದ್ದಾರೆ, ಅವಕಾಶ ಸಿಕ್ಕಲಿಲ್ಲ ಅನ್ನೋ ಒಂದು ನೋವು ಕೂಡ ಇದೆ. ಇದು ನಮ್ಮ ನೋವಲ್ಲ, ನಮ್ಮ ಜಿಲ್ಲೆಯ ಎಲ್ಲ ಜನತೆಯ ನೋವದು. ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಳ್ಳುವಾಗ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ಳುವಾಗ ನಮ್ಮ 4 ಜನ ಶಾಸಕರುಗಳನ್ನು ಕೂಡ, ಅದು ನಾನು ಅನ್ನೋದಲ್ಲ, ನಾನು ಕೂಡ ಅರ್ಹತೆ ಇದ್ದೀನಿ, ನಾನು ಕೂಡ ಕೇಳಿದ್ದೇನೆ. ಬಂಗಾರಪೇಟೆ MLA ನಾರಾಯಣಸ್ವಾಮಿ ಕೇಳಿದ್ದಾರೆ, ಮತ್ತು ಕೋಲಾರ MLA ಮಂಜಣ್ಣವರು ಕೇಳಿದ್ದಾರೆ, ರೂಪಾನೂ ಕೇಳಿದ್ದಾರೆ. ಯಾರಿಗೇ ಆಗಲಿ ನಮ್ಮ ಜಿಲ್ಲೆಯವರಿಗೆ ಕೊಡುವಂಥ ಅವಕಾಶ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ನಮ್ಮದು ಡಿಮ್ಯಾಂಡ್ಸ್ ಇದೆ ಹೈಕಮಾಂಡ್ಗೆ, ಮತ್ತು ಮುಖ್ಯಮಂತ್ರಿಗಳಿಗೆ, ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಿಗೆ. ಈ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಅಲ್ಲ, ನಿಗಮ ಮಂಡಳಿ ಅದಕ್ಕೆ ಕೌಂಟ್ ಬರೋದಿಲ್ಲ. ಜಿಲ್ಲೆಗೆ ಅವಕಾಶ 4 ಜನ ಶಾಸಕರಲ್ಲಿದ್ದೀವಿ, ಮಂತ್ರಿ ಬೇಕು ಅನ್ನೋದು ಇದೆ. ನಿಗಮ ಮಂಡಳಿ ಅದೆಲ್ಲ ಏನು ಮಂತ್ರಿಗೆ ಮತ್ತು ನಿಗಮ ಮಂಡಳಿಗೆ ಸಂಬಂಧ ಮಾಡೋಕ್ಕೆ ಹೋಗೋದಿಲ್ಲ. ನಂದೇನು ತಕರಾರಿಲ್ಲ, ನಾನೂ ಒಬ್ಬ ಆಕಾಂಕ್ಷಿ ಇದ್ದೀನಿ, ನಾನು ಕೂಡ ಕೇಳಿದ್ದೀನಿ. ಅದು ನಮ್ಮದೇನೆಂದರೆ ನಮ್ಮ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ. ಅಲ್ಲ, ಈಗ ನಮ್ಮ ಪಕ್ಷ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಒಂದಿದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೆ, ನಮ್ಮ ನಾಯಕರಲ್ಲಿ ಏನು ತೀರ್ಮಾನ ತಗೋತದೆ, ಅದಕ್ಕೆಲ್ಲರಿಗೂ ಅದು ಎಲ್ಲಕ್ಕೂ ಕೂಡ ನಾವು ಬದ್ಧವಾಗಿರಬೇಕಾಗ್ತದೆ. ಅದು ನಮ್ಮದು ಕೂಡ ಡಿಮ್ಯಾಂಡ್ಸ್ ಇದೆ, ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ಸು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ. ಕಷ್ಟದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ ನಾನು, 2ನೇ ಸಾರಿ ಗೆದ್ದಿದ್ದೀನಿ. ಆ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸುಮಾರು 24,000 ವೋಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ. ನನಗಿಂತಲೂ ನನಗೆ ಏನು ಬಿದ್ದಿತ್ತೋ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ MLAಗಳು ಏನು ವೋಟ್ ತಗೊಂಡಿದ್ದು ಅದಕ್ಕಿಂತ ಅತಿ ಹೆಚ್ಚಿಗೆ ವೋಟನ್ನು ಪಾರ್ಲಿಮೆಂಟ್ ಕೊಟ್ಟಿರೋದು ಯಾರು ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನತೆ. ಪಕ್ಷವನ್ನು ಕಟ್ಟಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದರಿಂದ ಅವಕಾಶ ಬೇಕು, ನನಗೇ ಬೇಕು ಅನ್ನೋದಕ್ಕಿಂತಲೂ ಕೇಳಿದ್ದೀನಿ. ಆದರೆ ನಮ್ಮಲ್ಲಿ ಯಾರು ಕೊಟ್ಟರು ಕೂಡ ನಾನು ತಗೊಳ್ಳಿಲ್ಲ. ನೋಡಿ, ದೇಶದಲ್ಲಿ ಪ್ರತಿ ದಿನ 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 BJP ಡೌನ್ ಆಗ್ತಾ ಇದೆ ದೇಶದಲ್ಲಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಇವತ್ತು ನಿನ್ನೆ 3 ರಿಸಲ್ಟ್ ನೋಡಿದ್ದೀನಿ ನೀವು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 2 ಮುಖ್ಯಮಂತ್ರಿ ಮಕ್ಕಳು ಟೀಕೆಗಳು ಮಾಡ್ತಾಯಿದ್ರು, BJP ಅವರು ಸರ್ಕಾರ ಟೀಕೆ ಮಾಡ್ತಾಯಿದ್ರು. ಇಲ್ಲದ ಸಲದ ಹಗರಣಗಳನ್ನು ತರ್ತಾ ಇದ್ರು. ಮೂಡ ಅನ್ನೋದು, ವಾಲ್ಮೀಕಿ ನಿಗಮದು ತರೋದು, ಆಮೇಲೆ ಅಜ್ಜು ತರೋದು, ಇವೆಲ್ಲ ಬೇಕಾದ ಶಿಶುನ ತುಂಬ ಸೀರಿಯಸ್ ತಗೊಂಡೋದ್ರು. ಆದರೂ ಸಹಿತ ಜನ ಯಾವುದೇ ರೀತಿ ತೀರ್ಮಾನ ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾನ್ಯ ವರ್ಗದ ಪರವಾಗಿ, ಬಡವರ ಪರವಾಗಿ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿ ಯಾರಿಗೆ ತಲುಪಿದೆ, ಯಾರಿಗೆ ತಲುಪಬೇಕಾಯಿತು ಅವರು ನೆನೆ ರಿಸಲ್ಟ್ ಕೊಟ್ಟಿರೋದು. BJP ಅವರೆಲ್ಲ ಆ ಸಾಮಾನ್ಯ ವರ್ಗ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ. ಮತ್ತು ಅವರು BJPದು ಗುಂಪುಗಳಾಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅವರ ಪಕ್ಷದಲ್ಲಿರುವಂಥ ಗುಂಪುಗಾರಿಕೆಗಳು ಇನ್ಯಾವ ರಾಜ್ಯದಲ್ಲೂ ಕೂಡ ಇಲ್ಲ, ಅಷ್ಟು ಕೆಟ್ಟದಾಗಿದೆ. ಒಬ್ಬ ಪಕ್ಷದ ಅಧ್ಯಕ್ಷರ ಮೇಲೆ ಸೀನಿಯರ್ BJP ನಾಯಕರುಗಳು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಎಲ್ಲಿದೆ ಅದು ಒಗ್ಗಟ್ಟು BJP? ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ಆ ವಾತಾವರಣ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಒಗ್ಗಟ್ಟಾಗಿ ಯಾವುದೇ ವಿಷಯ ಬಂದ ತೀರ್ಮಾನ ತಗೊಂಡು ಒಟ್ಟಿಗೆ ಪಕ್ಷವನ್ನು ತಗೊಂಡು ಹೋಗ್ತಾರೆ. BJP ತುಂಬ ಕೆಟ್ಟದ ಪರಿಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಅಷ್ಟೇ, ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ BJP ಹೋಗ್ಬಿಡ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಬೇಕು, ಹಾಲು ರೇಟ್ ಹೆಚ್ಚಿಗೆ ಮಾಡಬೇಕು, ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂಥ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ. ನಾನು ಮೊನ್ನೆ ಕೂಡ ಮಾತಾಡಿದ್ದೀನಿ. ನಾನು ಆದಷ್ಟು ಬೇಗನೆ ನಾನು ಈ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಆ ತೀರ್ಮಾನ ತಗೋತಾರೆ, ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ. ಅಲ್ಲ, ಮುಖ್ಯಮಂತ್ರಿಗಳು ₹5 ಹೆಚ್ಚಿಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ರಾಜ್ಯಗಳು ನೋಡೋಕೆ ಹೋದಾಗ 8ರಿಂದ 10 ರೂಪಾಯಿ ನಮಗಿಂತ ಹೆಚ್ಚಿಗೆ MRP ರೇಟ್ ಜಾಸ್ತಿ ಇದೆ. ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ಕೂಡ ನಂದಿನಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೋ ಅದು ನೇರವಾಗಿ ಹಾಲು ಉತ್ಪಾದಕ ತಲುಪಬೇಕು ಅನ್ನೋದು ಅವರು ಆಸೆ ಇದೆ.